ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 60ರ ದಶಕ. ಮಾಸ್ಕೋದ ರಸ್ತೆಗಳು ಬಣ್ಣ ಬಣ್ಣದ ಲೈಟುಗಳಿಂದ ಅಲಂಕೃತಗೊಂಡಿದ್ವು. ಸೋವಿಯತ್ನ ಕಾಲದಲ್ಲಿ ಮಾಸ್ಕೋ ಅತ್ಯಂತ ಸುಂದರ ಹಾಗೂ ಮನಮೋಹಕವಾಗಿ ಕೂಡ ಇತ್ತು. ಅಲ್ಲಿಗೆ ಸೋವಿಯತ್ ಯೂನಿಯನ್ನ ಅಧಿಕೃತ ಅತಿಥಿಯಾಗಿ ಅಧ್ಯಕ್ಷರೊಬ್ಬರ ಆಗಮನ ಆಗಿತ್ತು. ಅವರಿಗಲ್ಲಿ ರಾಜಾತಿಥ್ಯ. ಮದ್ಯ ಮಾನಿನಿಯರನ್ನ ಸೋವಿಯತ್ ಅವರು ಸುತ್ತ ಇಟ್ಟಿತ್ತು. ಇನ್ನಲ್ಲಿಗೆ ಅತಿಥಿಯಾಗಿ ಬಂದಿದ್ದವನು ಸಕಲ ಕಲಾವಲ್ಲಭ. ಹಿಂಗಾಗಿ ಆ ರಾತ್ರಿ ಅಧ್ಯಕ್ಷನ ಪಾಲಿಗೆ ಮರೆಯಲಾಗದ ರಾತ್ರಿಗಳ ಪೈಕಿ ಒಂದು ಅನ್ನಿಸ್ಕೊಳ್ತು. ಅವನು ಆ ಮಾಸ್ಕೋದ ಸಿಹಿ ನೆನಪುಗಳನ್ನ ಆಗಾಗ ಮೆಲುಕು ಹಾಕ್ತಾ ಖುಷಿ ಪಡ್ತಾ ಇದ್ದ. ಅಷ್ಟರಲ್ಲೇ ಅವನಿಗೊಂದು ಟೇಪ್ ಸಿಕ್ತು. ಇವತ್ತಿನ ಹಾಗೆ ಅವತ್ತಿಗೆ ಪೆನ್ ಡ್ರೈವ್ಗಳಿರಲಿಲ್ಲ, ಬರೀ ವಿಡಿಯೋ ಕ್ಯಾಸೆಟ್ಗಳ ಕಾಲ ಅದು. ಸರಿ, ಆ ವಿಡಿಯೋ ಟೇಪ್ ಅವನ ಕೈಗೆ ಬಂತು. ಅದನ್ನು ಪ್ಲೇ ಮಾಡಿ ನೋಡಿದ್ರೆ ಅಲ್ಲಿ ಅವನದ್ದೇ ಸಿನಿಮಾ. ಒಂದು ಕ್ಷಣ ಆ ಅಧ್ಯಕ್ಷನಿಗೆ ಶಾಕ್ ಆಯಿತು. ಆದರೆ ಆತನಿಗೆ ಸುಧಾರಿಸಿಕೊಳ್ಳೋದಕ್ಕೆ ಹೆಚ್ಚು ಸಮಯ ಬೇಕಾಗಲಿಲ್ಲ. ಅವನು ತನ್ನ ಮನಸ್ಸನ್ನು ಹತೋಟಿಗೆ ತಗೊಂಡ. ಆನಂತರ ಆತನ ಮಾತುಗಳನ್ನು ಕೇಳಿ ಟೇಪ್ ತಂದಿದ್ದವರೇ ಆಘಾತಕ್ಕೆ ತುತ್ತಾಗಬೇಕಾಯ್ತು. ಹಾಗಾದ್ರೆ ಆತನನ್ನು ಹನಿ ಟ್ರ್ಯಾಪ್ ಮಾಡಿದವರಿಗೆ ಆ ಅಧ್ಯಕ್ಷ ಹೇಳಿದ್ದೇನು? ಇಷ್ಟಕ್ಕೂ ಯಾವ ದೇಶದ ಅಧ್ಯಕ್ಷ ಆತ? ಆತನ ಖಾಸಗಿ ಕ್ಷಣಗಳನ್ನು ಸೆರೆ ಹಿಡಿದವರು ಯಾರು? ಅದರಿಂದ ಅವ್ರಿಗೆ ಏನು ಲಾಭ ಆಗೋದಿತ್ತು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ನಾವು ಈ ಹನಿ ಟ್ರ್ಯಾಪ್ಗಳ ಬಗ್ಗೆ ತುಂಬ ಕೇಳ್ತಾ ಇರ್ತೀವಿ. ನಮ್ಮಲ್ಲಿ ಕೂಡ ಕಳೆದ ಕೆಲ ವರ್ಷಗಳಿಂದ ಸಾಕಷ್ಟು ಸಿಡಿಗಳು, ಪೆನ್ ಡ್ರೈವ್ಗಳ ವಿತರಣೆ ಆಗಿರುವುದು ನಮಗೆ ಗೊತ್ತಿದೆ. ಕೆಲವು ಹೊರಗೆ ಬಂದಿವೆ, ಮತ್ತೆ ಕೆಲವು ಹಾಗೆ ರಹಸ್ಯವಾಗಿ ತಲುಪಬೇಕಾದವರನ್ನ ತಲುಪಿ ತಣ್ಣಗೂ ಆಗಿವೆ. ಇನ್ನು ಈ ಸಿಡಿಗಳು ಹೊರಬರ್ತಿದ್ದ ಸಂದರ್ಭದಲ್ಲಿ ಕೆಲ ಶಾಸಕರು, ರಾಜಕಾರಣಿಗಳು ನ್ಯಾಯಾಲಯಕ್ಕೆ ಹೋಗಿ ನಮ್ಮ ಬಗ್ಗೆ ಯಾವ ಸಿಡಿ ಸುದ್ದಿಗಳು ಮಾಧ್ಯಮಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಸಾರ ಆಗಬಾರದು ಅಂತ ಸ್ಟೇ ತಗೊಂಡು ಬಂದಿದ್ದು ಇದೆ. ಇದು ಬರೀ ರಾಜಕಾರಣಿಗಳಿಗೆ ಮಾತ್ರ ಅಲ್ಲ, ಸಾಕಷ್ಟು ಶ್ರೀಮಂತ ಉದ್ಯಮಿಗಳನ್ನು ಕೂಡ ಬಿಟ್ಟಿಲ್ಲ. ಕೆಲವರು ಹಣ ಮತ್ತೊಂದು ಕೊಟ್ಟು ಸೆಟಲ್ ಮಾಡ್ಕೊಂಡಿದ್ದಾರೆ, ಮತ್ತೆ ಕೆಲವರು ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಇನ್ನು ಕೆಲವರ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಿವೆ. ಇದಕ್ಕಿಂತ ಅಪಾಯಕಾರಿ ಅಂದ್ರೆ ಪಾಕಿಸ್ತಾನದ ISI ವಿಷಕನ್ಯರನ್ನ ಬಿಟ್ಟು ನಮ್ಮ ಸೇನೆ ಮತ್ತು ರಕ್ಷಣಾ ಇಲಾಖೆಯ ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವ ಉದ್ಯೋಗಿಗಳನ್ನ ಟ್ರ್ಯಾಪ್ ಮಾಡುತ್ತೆ. ಅವರಿಂದ ರಹಸ್ಯ ಮಾಹಿತಿಗಳನ್ನು ತರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡುತ್ತೆ. ಇಲ್ಲಿ ಹಾಗೆ ಟ್ರ್ಯಾಪ್ ಆದವರು ತಕ್ಷಣ ವಿಷಯವನ್ನ ಮೇಲಧಿಕಾರಿಗಳಿಗೆ ತಿಳಿಸಿದ್ರೆ ಯಾವ ಸಮಸ್ಯೆನೂ ಇರೋದಿಲ್ಲ. ಬದಲಿಗೆ ಟ್ರ್ಯಾಪ್ ಮಾಡ್ತಾ ಇರೋರನ್ನ ರಿವರ್ಸ್ ಟ್ರ್ಯಾಪ್ ಮಾಡೋದಕ್ಕೆ ಅವಕಾಶ ಕೂಡ ಇರುತ್ತೆ. ಹಾಗೆ ಸಿಡಿ ಸ್ಕ್ಯಾಮ್ಗೆ ಸಿಕ್ಕಿದವರು ಪೊಲೀಸರಿಗೆ ದೂರು ಕೊಟ್ರೆ ವಸೂಲಿ ಗ್ಯಾಂಗ್ಗಳಿಂದ ಬಚಾವಾಗೋದಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಬಹಳಷ್ಟು ಜನ ಆ ಧೈರ್ಯವನ್ನ ಮಾಡೋದಿಲ್ಲ. ಮಾನ ಹೋಗ್ಬಿಡುತ್ತೆ ಅನ್ನೋ ಭಯ. ಮಾಡಬಾರದನ್ನ ಮಾಡುವಾಗ ಕಾಡದ ಮಾನ ಸಿಡಿ ಹೊರಬರುತ್ತೆ ಅಂದು ಕೂಡಲೇ ಕಾಡೋದಕ್ಕೆ ಶುರುವಾಗುತ್ತೆ. ಇದು ಅನಾಹುತಗಳಿಗೆ ಅವಕಾಶವನ್ನು ಕೂಡ ಮಾಡಿಕೊಡುತ್ತೆ. ಇದನ್ನೆಲ್ಲ ಈಗ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಹೀಗೆ ಮಾನಕ್ಕೆ ಅಂಜುವ ಮಹಾನಟರಿದ್ದಾರೆ ನೋಡಿ, ಅಂಥವರಿಗೊಂದು ಪಾಠ ಆಗುವಂಥ ನೈಜ ಕಥೆಯೊಂದನ್ನು ನಾನಿಲ್ಲಿ ಹೇಳೋದಕ್ಕೆ ಹೋಗ್ತಾ ಇದ್ದೀನಿ. ಹನಿ ಟ್ರ್ಯಾಪ್ ಅನ್ನೋದು ಇವತ್ತು ನಡೀತಿರೋದೇನಲ್ಲ, ಮನುಷ್ಯನಿಗೆ ದೈಹಿಕ ಆಕರ್ಷಣೆ ಶುರುವಾದ ದಿನದಿಂದಲೂ ಇದು ಇದ್ದೇ ಇದೆ. ಹಿಂದೆ ವಿಷಕನ್ಯೆಯರನ್ನ ಬಳಸಿ ರಾಜರನ್ನ ನಾಶ ಮಾಡ್ತಾ ಇದ್ರಂತೆ. ಈಗ ಸುಂದರಿಯರನ್ನ ಬಳಸಿ ಯಾರನ್ನ ಬೇಕಾದರೂ ಟ್ರ್ಯಾಪ್ ಮಾಡ್ತಾರೆ. ಅಂಥದ್ದೇ ಒಂದು ಅಂತಾರಾಷ್ಟ್ರೀಯ ಟ್ರ್ಯಾಪ್ನ ಕಥೆ ಇದು. ಗೆಳೆಯರೆ, ಅದು 1960ರ ಕಾಲ. ಜಗತ್ತಲ್ಲಿ ಸೋಷಿಯಲ್ ಮೀಡಿಯಾದ ಅಪಾಯ ಇರಲಿಲ್ಲ, ಆದರೆ ಶೀತಲ ಸಮರದ ಅಪಾಯ ಸಿಕ್ಕಾಪಟ್ಟೆ ಇತ್ತು. ಅದು ಎಷ್ಟರ ಮಟ್ಟಿಗೆ ಅಂದರೆ, ಜಗತ್ತಿನ ನಾನಾ ದೇಶಗಳನ್ನು ತಮ್ಮ ಕಡೆ ಸೆಳಿಬೇಕು ಅಂತ ಅಮೆರಿಕ ಹಾಗೂ ಸೋವಿಯತ್ ಯೂನಿಯನ್ಗಳು ಸಾಕಷ್ಟು ಶ್ರಮ ಪಡ್ತಾ ಇತ್ತು. ಅಮೆರಿಕದ CIA ಹಾಗೂ ರಷ್ಯಾದ KGBಗಳು ಕೂಡ ಈ ಪ್ರಯತ್ನದ ಭಾಗವಾಗಿ ಕೆಲಸ ಮಾಡ್ತಾ ಇದ್ವು. ಈ ಹೊತ್ತಲ್ಲೇ ಸೋವಿಯತ್ ಯೂನಿಯನ್ನ ಗುಪ್ತಚರ ಇಲಾಖೆ KGB ಒಂದು ಮನೆಹಾಳು ಐಡಿಯಾ ಮಾಡ್ತು. ಅವತ್ತಲ್ಲಿ KGB ಅಧಿಕಾರಿಗಳು ಹನಿ ಟ್ರ್ಯಾಪ್ ಮಾಡಿ ಅದನ್ನು ಕ್ಯಾಸೆಟ್ ಮಾಡ್ಕೊಂಡು ಅಧ್ಯಕ್ಷರೊಬ್ಬರನ್ನ ಹೆದರಿಸೋದಕ್ಕೆ ಹಾಗೂ ಆ ದೇಶದಲ್ಲಿ ಶಾಶ್ವತವಾಗಿ ಕಮ್ಯುನಿಸ್ಟರ ಅಧಿಕಾರ ಉಳಿಯೋ ಹಾಗೆ ಮಾಡೋದಕ್ಕೆ ಪ್ರಯತ್ನವನ್ನು ಪಟ್ಟರು. ಅಂದಹಾಗೆ ಅವತ್ತು KGBಯಿಂದ ಹನಿ ಟ್ರ್ಯಾಪ್ಗೆ ತುತ್ತಾಗಿದ್ದು ಇಂಡೋನೇಷ್ಯಾದ ಮೊಟ್ಟ ಮೊದಲ ರಾಷ್ಟ್ರಾಧ್ಯಕ್ಷ ಸುಕರ್ಣೋ. ಗೆಳೆಯರೆ, ಬೇಹುಗಾರಿಕಾ ಸಂಸ್ಥೆಗಳು ಯಾವಾಗಲೂ ಹಾಗೇನೆ. ಅವ್ರು ಏನು ಮಾಡ್ತಾರೆ ಅನ್ನೋದು ಅವರಿಗೆ ಮುಖ್ಯ ಅಲ್ಲ, ಆದರೆ ಅಂದುಕೊಂಡು ಕೆಲಸ ಆಗಬೇಕು, ಟಾಸ್ಕ್ ಪೂರ್ಣಗೊಳ್ಳಬೇಕು ಮತ್ತು ಅದನ್ನು ಮಾಡಿದ್ದು ಯಾರು ಅನ್ನೋದು ಗೊತ್ತಾಗಬಾರದು. ಅದಕ್ಕೆ ಅವರು ಯಾರನ್ನ ಬೇಕಾದರೂ ಬಳಸ್ಕೋತಾರೆ. ಅಲ್ಲಿ ಯಾವ ನೈತಿಕ ಅನೈತಿಕ ಧರ್ಮಗಳಿಗೆ ಜಾಗ ಇರೋದಿಲ್ಲ. ಬೇಹುಗಾರರು ಯಾರನ್ನ ಬೇಕಾದರೂ ಎಲಿಮಿನೇಟ್ ಮಾಡ್ತಾರೆ, ಯಾರನ್ನ ಬೇಕಾದರೂ ತಮ್ಮ ಬುಟ್ಟಿಗೆ ಹಾಕೋತಾರೆ. ಹಣ ಹೆಣ್ಣು ಯಾವುದರ ಮೂಲಕವಾದರೂ ಟ್ರ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ, ಬೆದರಿಸ್ತಾರೆ. ಏನಾದರೂ ಸರಿ, ಕೆಲಸ ಆಗಬೇಕು ಅಷ್ಟೇ. ಈ ಪಾಕಿಸ್ತಾನ ಇದೆ ನೋಡಿ, ಅದರ ಇಂಟೆಲಿಜೆನ್ಸ್ ವಿಭಾಗದಲ್ಲಿ ಭಾರತದ ಸೈನಿಕರನ್ನ ಸೈಂಟಿಸ್ಟ್ಗಳನ್ನ ಟ್ರ್ಯಾಪ್ ಮಾಡೋದಕ್ಕೆ ಅಂತಲೇ ಟ್ರೈನ್ಡ್ ಹುಡುಗಿಯರ ಒಂದು ದಂಡೆ ಇದೆ. ಅವರು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ಕೊಂಡು ಭಾರತದಲ್ಲಿನ ಜನಕ್ಕೆ ಗಾಳ ಹಾಕ್ತಾ ಹೋಗ್ತಾರೆ.
ಇಂಥದ್ದೇ ಕೆಲಸಕ್ಕೆ ಸೋವಿಯತ್ನ ಬೇಹುಗಾರಿಕಾ ಸಂಸ್ಥೆ KGB ಕೈ ಹಾಕಿಬಿಡ್ತು. ಅವತ್ತಿಗೆ ಸುಕಾರ್ನೋ ಏಷ್ಯಾದಲ್ಲಿ ಅತ್ಯಂತ ಪ್ರಭಾವಿ ನಾಯಕರ ಪೈಕಿ ಒಬ್ಬರಾಗಿದ್ರು. ಇಂಡೋನೇಷ್ಯಾದಲ್ಲಿ ಕೂಡ ಅವರ ಪ್ರಭಾವ ತುಂಬಾನೇ ಇತ್ತು. ಹೀಗಿರುವಾಗಲೇ ಇಂಡೋನೇಷ್ಯಾದಲ್ಲಿ ಕಮ್ಯುನಿಸ್ಟರು ಆಡಳಿತವನ್ನು ಹಿಡಿದ್ರು. ಅದು ಸಾಧ್ಯ ಆಗಿದ್ದು ಕೂಡ ಸುಕಾರ್ನೋ ಅವರಿಂದಲೇ. ಅಲ್ಲಿಗೆ ಸುಕಾರ್ನೋ ನಮ್ಮ ಕೈಯಲ್ಲಿದ್ರೆ ಇಂಡೋನೇಷ್ಯಾ ಯಾವತ್ತಿಗೂ ನಮ್ಮ ಆಡಳಿತದಲ್ಲಿ, ನಮ್ಮ ಅಧೀನದಲ್ಲಿರುತ್ತೆ ಅನ್ನೋದನ್ನ ಸೋವಿಯತ್ ಯೂನಿಯನ್ ಅರ್ಥ ಮಾಡ್ಕೋತು. ಆದ್ರೆ ಸುಕಾರ್ನೋ ಅವರನ್ನ ಶಾಶ್ವತವಾಗಿ ಹಿಡಿದಿಟ್ಕೊಳ್ಳೋದು ಹೇಗೆ? ಆಗ ಅಲ್ಲಿ ಫೀಲ್ಡಿಗೆ ಇಳಿದಿದ್ದು KGB. ಅವರಿಗೆ ಸುಕಾರ್ನೋ ಬಲಹೀನತೆಗಳು ಗೊತ್ತಾಗಬೇಕಿತ್ತು. ಅದನ್ನು ತಿಳ್ಕೊಳ್ಳೋದಕ್ಕೆ ಹೆಚ್ಚು ಸಮಯ ಕೂಡ ಬೇಕಾಗಲಿಲ್ಲ. ಸುಕಾರ್ನೋ ತಮ್ಮ ಸುತ್ತ ಬಣ್ಣ ಬಣ್ಣದ ಚಿಟ್ಟೆಗಳನ್ನು ಬಯಸ್ತಾರೆ ಅನ್ನೋದು KGB ಗಮನಕ್ಕೆ ಬಂತು. ಅಷ್ಟು ಗೊತ್ತಾದ್ರೆ ಸಾಕಲ್ಲ, ಕೆಡ್ಡ ತೊಡೋ ಕೆಲಸ ಶುರುವಾಗಿ ಹೋಯಿತು. ಅಲ್ಲಿ ಸೋವಿಯತ್ ಯೂನಿಯನ್ನಿಂದ ಸುಕಾರ್ನೋಗೆ ಮಾಸ್ಕೋಗೆ ಬನ್ನಿ, ನಮ್ಮ ಆತಿಥ್ಯ ಸ್ವೀಕರಿಸಿ ಅನ್ನೋ ಕರೆ ಒಂದು ಬಂತು, ರಾಜತಾಂತ್ರಿಕ ಆಹ್ವಾನ. ಸೊ ಆತ ಮಾಸ್ಕೋಗೆ ಹೋದರು. ರೆಡ್ ಕಾರ್ಪೆಟ್ ವೆಲ್ಕಮ್, ಅತ್ಯಂತ ಗೌರವಾನ್ವಿತ ಹಾಗೂ ಆತ್ಮೀಯ ಸ್ವಾಗತ. ಅಲ್ಲಿ ಉಳ್ಕೊಳ್ಳೋದಕ್ಕೊಂದು ಪ್ಯಾಲೇಸ್ನಂಥ ಹೋಟೆಲ್. ವಿದೇಶಿ ಅತಿಥಿ ಅಂದ್ರೇನು ಸುಮ್ಮನೆ? ಅಲ್ಲಿ ಸ್ವಾಗತಕ್ಕೆ ಪ್ರತಿಯೊಂದಕ್ಕೂ ಹೆಣ್ಣು ಮಕ್ಕಳನ್ನೇ ನಿಯೋಜಿಸಲಾಯಿತು. ಸುಕಾರ್ನೋಗೂ ಖುಷಿ. ಸಂಜೆ ಆಯಿತು. ರಾಜತಾಂತ್ರಿಕ ಭೇಟಿಗಳು, ಮಾತುಕತೆಗಳು ಎಲ್ಲ ಮುಗಿದ್ವು. ಇನ್ನು ರಿಲ್ಯಾಕ್ಸ್ ಆಗೋ ಟೈಮು. ನಿಧಾನವಾಗಿ ಮಬ್ಬುಗತ್ತಲು ಆವರಿಸ್ತಾ ಹೋದಂತೆ ಹೋಟೆಲ್ನಲ್ಲಿ ಬಹುಬಣ್ಣಗಳ ಮತ್ತೊಂದು ಲೋಕಾನೆ ತೆರೆಕೊಳ್ತು. ಅಲ್ಲಿ KGB ನಿಯೋಜಿಸಿದ್ದ ಟ್ರೈನ್ಡ್ ಯುವತಿಯರು ಸುಕಾರ್ನೋನ ಆಕರ್ಷಿಸೋದಕ್ಕೆ ಶುರು ಮಾಡಿದ್ರು. ಪಾಪ ಆತನೂ ಮನುಷ್ಯನೇ. ಅದೊಂದು ಬಲಹೀನತೆ ಆತನಿಗೆ ಸ್ವಲ್ಪ ಹೆಚ್ಚು ಅನ್ನೋಷ್ಟಿತ್ತು. ಹಾಗೆ ಮಿತ್ರ ದೇಶ ರಷ್ಯಾ ತೀರಾ ಕೆಮರಾಗಳನ್ನಿಟ್ಟು ತನ್ನ ಲೀಲೆಗಳನ್ನ ಶೂಟ್ ಮಾಡುತ್ತೆ ಅನ್ನೋ ಸಣ್ಣ ಅನುಮಾನ ಕೂಡ ಆತನಿಗಿರ್ಲಿಲ್ಲ. ಆ ರಾತ್ರಿ ಸುಕಾರ್ನೋಗೆ ಸುಂದರ ರಾತ್ರಿ ಅನ್ನಿಸ್ತು. ಪ್ರವಾಸ ಮುಗಿಸಿ ಆತ ತನ್ನ ದೇಶಕ್ಕೆ ವಾಪಸ್ಸೂ ಬಂದ್ರು. ಮಾಸ್ಕೋದ ಸಿಹಿ ಕನಸು ಮನಸ್ಸಿನಿಂದ ಮರೆಯಾಗೋ ಮೊದಲೇ ಟೇಪ್ ಆತನ ಮುಂದೆ ಬಂದು ಕೂತಿತ್ತು. ಸೋವಿಯತ್ನ ಅಧಿಕಾರಿಯೊಬ್ಬ ಖುದ್ದು ಟೇಪನ್ನು ಕೈಯಲ್ಲಿ ಹಿಡ್ಕೊಂಡು ತಾನೇ ಇಂಡೋನೇಷ್ಯಾಗೆ ಬಂದಿದ್ದ. ಅದನ್ನ ತಾನೇ ಸುಕಾರ್ನೋ ಮುಂದಿಟ್ಟ. ಸರ್, ಇದೊಂದು ಸ್ವಲ್ಪ ನೋಡ್ಬಿಡಿ ಅಂತ ಅವನು ತುಂಬಾ ಕೂಲಾಗೆ ಹೇಳ್ದ. ಸುಕಾರ್ನೋ ಕೂಡ ಆ ಟೇಪನ್ನು ಪ್ಲೇ ಮಾಡಿದ್ರು, ನೋಡಿದ್ರು. ಅವರಿಗಲ್ಲಿ ಏನಾಗಿದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ತಡ ಆಗಲಿಲ್ಲ. ಆದರೆ ಆತಂಕವನ್ನು ತೋರಿಸ್ಕೊಂಡ್ರೆ ಸೋತಂತಾಗುತ್ತೆ, ಶತ್ರುಗಳ ಶಕ್ತಿ ಹೆಚ್ಚಾಗುತ್ತೆ. ಸೊ ತಣ್ಣಗೆ ಸುಕಾರ್ನೋ ಆ ಅಧಿಕಾರಿಯ ಕಡೆ ಒಂದು ನಿರ್ಭಾವುಕ ನೋಟವನ್ನು ಬೀರಿದ್ರು. ಅಲ್ಲಿ ಕೆಲ ಸೆಕೆಂಡ್ಗಳ ಕಾಲ ನೀರವ ಮೌನ ಆವರಿಸಿತ್ತು. ಆ ನಂತರ ಆ ಅಧಿಕಾರಿ ಮಾತಾಡೋದಕ್ಕೆ ಶುರು ಮಾಡ್ದ. ಸರ್, ಮಾಸ್ಕೋ ಹೇಳಿದ ಹಾಗೆ ನೀವು ಕೇಳಿದ್ರೆ ಸಾಕು, ಈ ಟೇಪು ಅಲ್ಲಿಂದ ಹೊರಗೆ ಬರೋದೇ ಇಲ್ಲ. ಇಲ್ಲ ಅಂದ್ರೆ ಇದು ಸಾಕಷ್ಟು ಕಡೆಗಳಲ್ಲಿ ಓಡಾಡೋದಕ್ಕೆ ಶುರು ಮಾಡುತ್ತೆ. ಸೊ ಬರೀ ಒಂದು ಟೇಪಲ್ಲಿ ಅದೆಲ್ಲವನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಇದು ನಮ್ಮ ರಿಕ್ವೆಸ್ಟ್. ನಾವು ನಿಮ್ಮ ಮಿತ್ರರು ಸರ್, ಸಹಾಯ ಮಾಡ್ತಾ ಇದ್ದೀವಿ. ಗೆಳೆಯರೆ, ಅವನ ದನಿ ಸೌಮ್ಯವಾಗೇ ಇತ್ತು. ಆದರೂ ಅದರಲ್ಲಿ ಅಧಿಕಾರ ಮತ್ತು ಆದೇಶ ಇತ್ತು. ಸುಕಾರ್ನೋ ಒಂದು ಕ್ಷಣ ಏನು ಮಾತಾಡಲಿಲ್ಲ. ಹಾಗಂತ ಆತ ಹೆದರಲೂ ಇಲ್ಲ. ಇಂಡೋನೇಷ್ಯಾದ ಸ್ವಾತಂತ್ರ್ಯಕ್ಕಾಗಿ ಡಚ್ಚರ ವಿರುದ್ಧ ಹೋರಾಡಿದ್ದ ವ್ಯಕ್ತಿ ಆತ. ಇನ್ನು ತನ್ನ ಬಲಹೀನತೆಗಳ ಬಗ್ಗೆ ಆತನಿಗಂಥ ಕೀಳರಿಮೆ ಕೂಡ ಇರಲಿಲ್ಲ. ಸಣ್ಣಗೊಂದು ನಗು ಸುಕಾರ್ನೋ ಅವರ ತುಟಿಯಲ್ಲಿ ಮೂಡ್ತು. ಓಕೆ ಮೈ ಡಿಯರ್ ಫ್ರೆಂಡ್, ನೀವು ತುಂಬಾ ಒಳ್ಳೆ ಕೆಲಸ ಮಾಡಿದಿರಿ. ಈಗ ನನಗೆ ಇನ್ನೊಂದು ಸಹಾಯ ಮಾಡಿಬಿಡಿ. ಈ ಟೇಪುಗಳಿವೆಯಲ್ಲ, ಇನ್ನೂ ಒಂದು 10 ಟೇಪು ನನಗೆ ಬೇಕು. ನನ್ನ ಸ್ನೇಹಿತರಿಗೆ ಕೂಡ ನಾನು ಇದನ್ನು ಕೊಡಬೇಕು. ಸೊ ಪ್ಲೀಸ್ ಅದನ್ನೊಂದು ಸ್ವಲ್ಪ ನೀವು ಅರೇಂಜ್ ಮಾಡಬಹುದೇ? ಈ ಮಾತು ಕೇಳಿ ಸುಕಾರ್ನೋ ಅವರ ಮುಂದೆ ಕೂತಿದ್ದ KGB ಅಧಿಕಾರಿಯ ಮುಖ ಬಿಳುಚ್ಕೊಳ್ತು. ಯಾವ ಟೇಪನ್ನು ತೋರಿಸಿ ಅಧ್ಯಕ್ಷ ಸುಕಾರ್ನೋ ಅವರನ್ನ ಬೆದರಿಸಬಹುದು ಅಂತ ಅವನು ಅಂದುಕೊಂಡಿದ್ನೋ, ಈಗ ಅದೇ ಟೇಪನ್ನ ಇನ್ನೂ ಒಂದು 10 ಕಾಪಿ ಕೊಟ್ಟುಬಿಡಿ, ನನ್ನ ಫ್ರೆಂಡ್ಸಿಗೆ ಕೊಡಬೇಕು ಅಂತ ಸುಕಾರ್ನೋ ಕೇಳ್ತಾ ಇದ್ದಾರೆ. ಆತ ಇದನ್ನೇನು ತನ್ನ ಸಾಹಸದ ಪ್ರದರ್ಶನ ಅಂದ್ಕೊಂಡು ಬಿಟ್ನ. ಆ ಅಧಿಕಾರಿಗೆ ಮಾತುಗಳು ಹೊರಬರಲಿಲ್ಲ. ಮತ್ತೆ ಸುಕಾರ್ನೋನೇ ಮಾತಾಡಿದ್ರು. ಏನಾಯ್ತು ಗೆಳೆಯ, ಯಾವಾಗ ನನಗೆ ಆ ಟೇಪುಗಳು ಸಿಗತ್ವೆ? ಮುಂದೆ ಆ ಅಧಿಕಾರಿಗೆ ಅಲ್ಲಿ ಮಾತಾಡೋದಕ್ಕೆ ವಿಷಯ ಇರಲಿಲ್ಲ. ಅವನಲ್ಲಿಂದ ಮೇಲೆದ್ದ, ತನ್ನ ದೇಶಕ್ಕೆ ವಾಪಸ್ಸು ಬಂದ. ಇದು KGBಗೆ ದೊಡ್ಡ ಮುಖಭಂಗ ಅನ್ನಿಸ್ಕೊಳ್ತು. ಸುಕಾರ್ನೋ ಅವರ ಈ ವರ್ತನೆ ಮುಂದೆ ಇಂಡೋನೇಷ್ಯಾದಲ್ಲಿ ಸೇನಾ ಕ್ರಾಂತಿ ಆಗೋದಕ್ಕೆ ಕಾರಣ ಕೂಡ ಆಯ್ತು. ಅದು ಬೇರೆಯದ್ದೇ ಕಥೆ. ಆದ್ರೆ ಇಲ್ಲಿ ಸುಕಾರ್ನೋ ಅನ್ನೋ ನಾಯಕನ ಧೈರ್ಯ ಮತ್ತು ತನ್ನ ಖಾಸಗಿ ವಿಷಯವನ್ನ ತೇಜೋವಧೆಗೆ ಬಳಸ್ಕೊಳ್ಳೋದಕ್ಕೆ ಬಿಡದ ಆ ಚಾಣಾಕ್ಷತನ ಜಗತ್ತನ್ನ ನಿಬ್ಬೆರಗಾಗಿಸಿದ್ದು ಮಾತ್ರ ಅಲ್ಲ, ಸೋವಿಯತ್ ಬಗ್ಗೆ ಸಾಕಷ್ಟು ದೇಶಗಳ ನಾಯಕರು ಅಸಮಾಧಾನಗೊಳ್ಳೋದಿಕ್ಕೆ ಮತ್ತು ಸುಕಾರ್ನೋ ಪರ ನಿಲ್ಲೋದಿಕ್ಕೆ ಕೂಡ ಅವರ ಈ ಧೈರ್ಯನೇ ಕಾರಣ ಆಯಿತು. ಈ ಹಿಂದೆ ಇದೇ ತಂತ್ರವನ್ನ ಸೋವಿಯತ್ ಮತ್ತು KGB ಯಾರ್ಯಾರ ವಿರುದ್ಧ ಬಳಸಿದ್ವೋ ಅವರೆಲ್ಲ ಈಗ ಸುಕಾರ್ನೋ ಬೆನ್ನಿಗೆ ನಿಂತುಬಿಟ್ರು. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ, ಸುಕಾರ್ನೋಗೆ ಕೇವಲ ರಷ್ಯಾ ಮಾತ್ರ ಈ ರೀತಿ ಬ್ಲಾಕ್ ಮೇಲ್ ಮಾಡಲಿಲ್ಲ, ಬದಲಾಗಿ ಅಮೆರಿಕದ CIA ಕೂಡ ಇದೇ ಮಾದರಿಯ ತಂತ್ರವನ್ನು ಅನುಸರಿಸಿ ಅಲ್ಲಿ ವಿಫಲ ಆಯಿತು. ಅಮೆರಿಕದ CIA ಸುಕಾರ್ನೋ ರಷ್ಯಾದ ಯುವತಿಯರ ಜೊತೆಯಲ್ಲಿರುವಂಥ ಮಾರ್ಫ್ ಮಾಡಿದ ಫೋಟೋಗಳನ್ನು ಸೃಷ್ಟಿಸಿ ಸುಕಾರ್ನೋ ಅವರನ್ನ ಬ್ಲಾಕ್ ಮೇಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತು. ಅಲ್ಲ,
ನಿಜವಾದ ವಿಡಿಯೋಗೆ ಹೆದರದ ಮನುಷ್ಯ ಈ ಫೇಕ್ ವಿಡಿಯೋಗಳಿಗೆ ಹೆದರ್ತಾರ. ಸುಕರ್ಣೋ ಜಗ್ಲಿಲ್ಲ. ಗೆಳೆಯರೆ, ಅವತ್ತಿಗೆ ಸುಕರ್ಣೋ ರಷ್ಯಾ ಹಾಗೂ ಅಮೆರಿಕ ಎರಡನ್ನೂ ಸಂಭಾಳಿಸ್ತಾ ಇದ್ರು. ಇಬ್ಬರ ಜೊತೆಗೂ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಇಂಡೋನೇಷ್ಯಾದಲ್ಲಿ ರಷ್ಯಾ ಮತ್ತು ಚೈನಾದ ನಂತರ ಅತಿದೊಡ್ಡ ಕಮ್ಯುನಿಸ್ಟ್ ಪಾರ್ಟಿಯನ್ನೇ ಸುಕರ್ಣೋ ಹುಟ್ಟಾಕಿದ್ರು. ಅದೇ ರೀತಿ ಅಮೆರಿಕ ಜೊತೆ ಕೂಡ ಅವರಿಗೆ ಉತ್ತಮ ಸಂಬಂಧಗಳಿದ್ವು. ಸೋವಿಯತ್ ಕ್ಯೂಬಾಗೆ ಕೊಟ್ಟಷ್ಟೇ ಮಿಲಿಟರಿ ಏಡ್ ಅನ್ನ ಇಂಡೋನೇಷ್ಯಾಗೂ ಕೊಟ್ಟಿತ್ತು. ಈ ಎರಡೂ ದೈತ್ಯ ಶಕ್ತಿಗಳು ಸುಕರ್ಣೋ ಅವರನ್ನ ತಮ್ಮ ಕಡೆಗೆ ಸೆಳೆಯಬೇಕು, ಶಾಶ್ವತವಾಗಿ ತಮ್ಮ ಜೊತೆ ಇಟ್ಕೋಬೇಕು ಅಂತ ಬಯಸ್ತಾ ಇದ್ವು. ಅದಕ್ಕಾಗಿ ಬ್ಲ್ಯಾಕ್ ಮೇಲ್ ತಂತ್ರಕ್ಕೆ ಆ ದೇಶಗಳು ಮುಂದಾದವು. ಆದರೆ ಅಲ್ಲಿ ಇಬ್ಬರಿಗೂ ಯಶಸ್ಸು ಸಿಗಲಿಲ್ಲ. ಇನ್ನು ಮುಂದೆ ಅಂದ್ರೆ 1967ರಲ್ಲಿ ಸೋವಿಯತ್ ವಿರೋಧಿ ಮತ್ತು ಪಶ್ಚಿಮದ ಪರವಾಗಿದ್ದ ಸೇನಾಧಿಕಾರಿ ಸುಹಾರ್ತೋ ಇಂಡೋನೇಷ್ಯಾದಲ್ಲಿ ಸುಕರ್ಣೋ ಆಡಳಿತವನ್ನ ಕೊನೆಗೊಳಿಸಿದ್ದಷ್ಟೇ ಅಲ್ಲ, ನ್ಯೂ ಆರ್ಡರ್ ಅನ್ನೋ ಹೊಸ ಆಡಳಿತವನ್ನೇ ಜಾರಿಗೆ ತಂದ್ರು. ಅದು ಡಿಕ್ಟೇಟರ್ಶಿಪ್ ಆಗಿ ಬದಲಾಯಿತು. ಆ ಸಮಯದಲ್ಲಿ ಸರಿಸುಮಾರು 500,000 ಕಮ್ಯುನಿಸ್ಟರನ್ನ ಹಾಗೂ ಅವರ ಸಿಂಪತೈಸರ್ಗಳನ್ನ ಈ ಸುಹಾರ್ತೋ ನಿರ್ದಾಕ್ಷಿಣ್ಯವಾಗಿ ಕೊಲ್ಲಿಸ್ತಾರೆ. ಅಲ್ಲಿ ಕಮ್ಯುನಿಸ್ಟರನ್ನ ಹೊಸಕ್ಕೆ ಹಾಕಿದ್ದಕ್ಕಾಗಿ ಪಶ್ಚಿಮದಿಂದ ಇಂಡೋನೇಷ್ಯಾ ಸರ್ಕಾರಕ್ಕೆ ಸಾಕಷ್ಟು ಅನುದಾನ ಕೂಡ ಸಿಗುತ್ತೆ. 1998ರವರೆಗೆ ಸುಹಾರ್ತೋ ಇಂಡೋನೇಷ್ಯಾದ ಅಧ್ಯಕ್ಷರಾಗಿ ಅಧಿಕಾರವನ್ನು ನಡೆಸಿದ್ರು. ಅಲ್ಲಿ ಬ್ಲ್ಯಾಕ್ ಮೇಲ್ ಅನ್ನೋದು ವರ್ಕೌಟ್ ಆಗದೇ ಇದ್ದಾಗ ಸೇನಾ ಕ್ರಾಂತಿಯ ಮೂಲಕ ಇಂಡೋನೇಷ್ಯಾದಲ್ಲಿ ಅಮೆರಿಕ ಗೆಲುವನ್ನು ಸಾಧಿಸಿತು. ಗೆಳೆಯರೆ, ಈ ಸುಕರ್ಣೋ ಇದ್ದಾರೆ ನೋಡಿ, ಈತ ಸ್ತ್ರೀ ವ್ಯಾಮೋಹಿ ಅನ್ನೋದನ್ನ ಸ್ವಲ್ಪ ಪಕ್ಕಕ್ಕಿಟ್ಟು ನೋಡಿದ್ರೆ ಇಂಡೋನೇಷ್ಯಾದ ಸ್ವಾತಂತ್ರ್ಯ ಹೋರಾಟಕ್ಕೆ ಹಾಗೂ ಇಂಡೋನೇಷ್ಯಾ ಸ್ವತಂತ್ರಗೊಳ್ಳೋದಕ್ಕೆ ಕಾರಣರಾದ ಪ್ರಮುಖ ನಾಯಕರ ಪೈಕಿ ಈತ ಮುಂಚೂಣಿಯ ನಾಯಕನಾಗಿ ಕಾಣಿಸ್ಕೊಳ್ತಾರೆ. ಡಚ್ಚರ ವಿರುದ್ಧದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಕರ್ಣೋ ತಮ್ಮ ಪ್ರಬಲ ಭಾಷಣಗಳು, ರಾಷ್ಟ್ರಭಕ್ತಿ ಮತ್ತು ನಾಯಕತ್ವದ ಮೂಲಕ ಇಂಡೋನೇಷ್ಯಾದ ಜನರಲ್ಲಿ ಸ್ವಾತಂತ್ರ್ಯದ ಕಲ್ಪನೆಯನ್ನ ಹುಟ್ಟಾಕಿದ್ರು. 1901ರ ಜೂನ್ 6ರಂದು ಜನಿಸಿದ ಸುಕರ್ಣೋ ಇಂಜಿನಿಯರಿಂಗ್ ಶಿಕ್ಷಣವನ್ನ ಪೂರ್ಣಗೊಳಿಸ್ತಾರೆ. ಆ ಬಳಿಕ 1927ರಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕಿ ಎರಡನೇ ಮಹಾಯುದ್ಧದಲ್ಲಿ ಜಪಾನ್ ಸೋತ ಬಳಿಕ ಅಂದ್ರೆ 1945ರ ಆಗಸ್ಟ್ 17ನೇ ತಾರೀಕು ಇಂಡೋನೇಷ್ಯಾನ ಸ್ವತಂತ್ರ ದೇಶ ಅಂತ ಘೋಷಿಸಿಕೊಂಡು ಬಿಡ್ತಾರೆ. ಆದ್ರೆ ಜಗತ್ತು ಅವರ ಸ್ವಾತಂತ್ರ್ಯವನ್ನ ಒಪ್ಪಿದ್ದು 1949ರ ಡಿಸೆಂಬರ್ 27ನೇ ತಾರೀಕು. ಇದಾದ ಮೇಲೆ ಸುಕರ್ಣೋ ಇಂಡೋನೇಷ್ಯಾದ ಮೊದಲ ಅಧ್ಯಕ್ಷರಾಗ್ತಾರೆ. ಅವರು ಜವಾಹರ್ಲಾಲ್ ನೆಹರು, ಅಬ್ದುಲ್ ಗಮಾಲ್ ನಾಸರ್ನಂಥ ನಾಯಕರ ಜೊತೆ ಉತ್ತಮ ಬಾಂಧವ್ಯವನ್ನು ಹೊಂದಿದ್ರು. ಈ ಸುಕರ್ಣೋ ಅವರನ್ನ ಇಂಡೋನೇಷ್ಯಾದ ಜನ ಅಲ್ಲಿನ ಸ್ವಾತಂತ್ರ್ಯದ ಪಿತಾಮಹ ಅಂತ ಗುರುತಿಸ್ತಾರೆ. ಅಂಥ ಸುಕರ್ಣೋ CIA ಹಾಗೂ KGBಯ ಬ್ಲ್ಯಾಕ್ ಮೇಲ್ ಅನ್ನ ಎದುರಿಸಿ ನಿಂತ ಕಥೆ ಇದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.